ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೇಮಕಾತಿ ಅಲ್ಲ. ಸೊ ಏನಪ್ಪ ಅಂತಂದರೆ, ನೀವು ಆಗಾಗಲೇ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದಿದ್ರಿ. ಸೊ ರಿಸಲ್ಟ್ ಸಂಬಂಧ ವೆಯ್ಟ್ ಮಾಡ್ತಾಯಿದ್ದೀರಿ. 6ನೇ ತಾರೀಕು ಬಿಡ್ತೀನಿ ಅಂತಂದರು, 7ನೇ ತಾರೀಕು ಬಿಡ್ತೀನಿ ಅಂತಂದರು. ಸೊ ಡಿಲೇ ಆಗಿದೆ. ಸೊ ಫೈನಲಿ ನೋಟಿಫಿಕೇಷನ್ ಬಂದಿರೋದು ಮಾಧ್ಯಮ ಪ್ರಕಟಣೆಗಾಗಿ. ಸೊ ಏನು ಬಿಟ್ಟಿದ್ದಾರಪ್ಪ ಅಂತಂದರೆ, ಸೊ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ಸೊ ನಾಳೆ 9/4/2020 ಮಧ್ಯಾಹ್ನ 3 ಗಂಟೆಗೆ 2026 ದ್ವಿತೀಯ ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಇದರ ಫಲಿತಾಂಶವನ್ನು ನೀವು ಈ ರಿಸಲ್ಟ್ ಮುಖಾಂತರ ತಿಳಿದುಕೊಳ್ಳಬಹುದು. ಮತ್ತು ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ನಿಂದ ನೀವು ಮೊಬೈಲ್ನಿಂದ ಪಡಿಬೋದು. ಅದಲ್ಲದೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆ ವಾಟ್ಸಪ್ ಅಥವಾ SMS ಮೂಲಕ ಫಲಿತಾಂಶದ ಮಾಹಿತಿಯನ್ನು ಮಂಡಳಿಯಿಂದ ರವಾನಿಸಲಾಗುವುದು. ಸೊ ನೀವು ಯಾವ ರಿಜಿಸ್ಟರ್ ಮೊಬೈಲ್ ನಂಬರ್ ವಾಟ್ಸಪ್ಗೆ ಮತ್ತು SMS ಮುಖಾಂತರ ನಿಮ್ಮದು ರಿಸಲ್ಟ್ ಬರುತ್ತೆ. ಇದೇ ಫಸ್ಟ್ ಟೈಮು. ಏನಪ್ಪ ಅಂತಂದರೆ, ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿಯನ್ನು ಮಾರ್ಕ್ಸ್ ಕಾರ್ಡ್ ಡಿಜಿಲಾಕರ್ ಮೂಲಕ ದಿನಾಂಕ 9/6/2026 ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುವುದು. ನೀವು ಡಿಜಿಲಾಕರ್ನಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಕೆಳಗೆ ಬಂದರೆ ನೋಡ್ಬೋದು. ಏನಪ್ಪ, ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ಡಿಜಿಲಾಕರ್ ಆಯಿತಾ. ಸೊ ಅಂಕಪಟ್ಟಿಯನ್ನು ಡಿಜಿಲಾಕರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಈ ಲಿಂಕ್ನ ಕೊಟ್ಟಿರ್ತಾರೆ, ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತ. ಸೊ ಆ ವಿಡಿಯೋನ ನೋಡ್ಕೋಬೋದು. ಸೊ ಫಲಿತಾಂಶ ಪಟ್ಟಿಯನ್ನು ಸಂಬಂಧಿತ ಕಾಲೇಜುಗಳಿಗೆ ದಿನಾಂಕ 9/4/2020 ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುವುದು. ಸೊ ಅಂದರೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ನೋಡ್ತಿರ್ತಾರಲ್ಲ, ಸೊ ಅವ್ರಿಗೆ ಕೂಡ 9/4 ನಾಳೆ ದಿನದಂದು ಸೊ ಅವ್ರಿಗೂ ಕೂಡ ರಿಸಲ್ಟ್ ಲಭ್ಯವಾಗಿರ್ತದೆ. ಈ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಮಂಡಳಿ ಹರಿಸುತ್ತದೆ. ಅಂತಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮಂಡಳಿಯವರು ಏನು ಮಾಡಿದಾರಪ್ಪ ಅಂತಂದರೆ, ಎಲ್ಲರಿಗೆ ಸ್ಟೂಡೆಂಟ್ಸ್ಗಳಿಗೆ ತಿಳಿಸ್ಬೇಕಂತ ಮನವಿ ಮಾಡ್ಕೊಂಡಿದ್ದಾರೆ. ಸೊ ನಾಳೆ ಏನಿಲ್ಲ, 3 ಗಂಟೆಗೆ ರಿಸಲ್ಟ್ ಬರುತ್ತೆ. 3 ಅಥವಾ ಬಿಫೋರ್ 3 ಬರ್ಬೋದು, 1 ಅಥವಾ 2ಕ್ಕೆ. ಸೊ ಇಲ್ಲ ಡಿಲೇ ಆಯಿತು ಅಂದರೆ ಲಾಸ್ಟ್ 4 ಗಂಟೆಗೆ ರಿಸಲ್ಟ್ ಬಂದಿರುತ್ತೆ. ಮ್ಯಾಕ್ಸಿಮಮ್ ಈ ಸಲ ಮಿಸ್ ಆಗೋಲ್ಲ. ಸೊ ಏನಪ್ಪ ಅಂತಂದರೆ, ರಿಸಲ್ಟು 2, 3, 4 ಗಂಟೆ ಈ ಟೈಮ್ ಮಧ್ಯದಲ್ಲಿ ಸೊ ನಿಮಗೆ ಪಕ್ಕಾ ರಿಸಲ್ಟ್ ಬರುತ್ತೆ. ಸೊ car.result.inc ಅಂತ ಹೊಡೆದ್ರೆ ಗೂಗಲಲ್ಲಿ ಹೋಗಿ ಸೊ ನೀವು ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ನೋಡ್ಬೋದು ನೀವು ರಿಸಲ್ಟ್ ಯಾವ ಥರ ಚೆಕ್ ಮಾಡೋದಂತ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಸೊ ವೆಬ್ಸೈಟ್ನಲ್ಲಿ ಸೊ ಏನಂತ ಸರ್ಚ್ ಮಾಡ್ಬೇಕಂತಂದರೆ car.result.inc.in ಅಂತ ಸರ್ಚ್ ಮಾಡಿದರೆ ಸೊ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಈ ಥರ. ಸೊ ಈ ವೆಬ್ಸೈಟ್ನ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಸೆಕೆಂಡ್ ಪಿ ಯು ಸಿ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಓಪನ್ ಆಗುತ್ತೆ. ಸೊ ಈ ಸದ್ಯಕ್ಕೆ ನಾವು ವಿಡಿಯೋ ಇನ್ನೂ 8ನೇ ತಾರೀಕು ಮಾಡ್ತಿರೋದಂದ್ರೆ ಇಲ್ಲಿ ಟು ಬಿ ಅನೌನ್ಸ್ ಅಂತಂದರೆ ಪ್ರಕಟಣೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ನಾಳೆ ದಿವಸ ಇದರಲ್ಲಿ ಸೊ ಬೇರೆ ಒಂದು ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಸೊ ನಿಮ್ಮ ರಿಸಲ್ಟ್ನ ನೀವು ಚೆಕ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಇದೇ ಥರ ಇದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋ ವಿಡಿಯೋ, ಯಾವುದೇ ನೋಟಿಫಿಕೇಷನ್ ಅಲ್ಲ. ಸೊ ಹಾಗಾಗಿ ಸೊ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸೊ ತಿಳಿಸೋಣ ಅಂತ ಅನ್ನಿಸ್ತು. ಸೊ ತಿಳಿಸಿದ್ದೀನಿ. ಸೊ ನಾಳೆ ದಿವಸ ನಿಮಗೆ ರಿಸಲ್ಟ್ ನೋಡ್ಕೊಳ್ಳಿ. ನಿಮ್ಮ ರಿಸಲ್ಟು ಚೆನ್ನಾಗಿ ಬರಲಿ ಅಂತ ಆಶಿಸ್ತಾ ಸೊ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು.